ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ರಾಯಲ್ಸ್ಗೆ ರಾಯಲ್ ಚಾಲೆಂಜ್, ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್ ಇದೆ. ಎರಡೂ ತಂಡಗಳು ಈ ಸೀಸನ್ನಲ್ಲಿ ಸೋಲನ್ನೇ ಕಂಡಿಲ್ಲ. ಹೀಗಾಗಿ ಮದಗಜಗಳ ಮುಖಾಮುಖಿ ಇವತ್ತು. ಆರ್ ಅಂತ ಬಂದ್ರೆ 15 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಕಮಾಲ್ ಮಾಡ್ತಿದ್ದಾರೆ. ಲಾಸ್ಟ್ ಮ್ಯಾಚ್ನಲ್ಲಿ ಬುಮ್ರಾ ವಿರುದ್ಧನೇ ಅಬ್ಬರಿಸಿದ್ರು. ಹೀಗಾಗಿ ಇವತ್ತು ವೈಭವ್ನ ಕಟ್ಟಿ ಹಾಕುವಲ್ಲಿ RCB ಬೌಲರ್ ಸಕ್ಸಸ್ ಆಗ್ತಾರಾ? ಹಾಗೆ ನಿನ್ನೆ ಮ್ಯಾಚ್ ಬಗ್ಗೆ ಕೂಡ ಮಾತಾಡಲೇಬೇಕು. LSG ವರ್ಸಸ್ KKR ಮ್ಯಾಚ್ನಲ್ಲಿ ಇನ್ನೇನು KKR ಅಕೌಂಟ್ ಓಪನ್ ಮಾಡುತ್ತೆ ಅಂತ ಅನ್ಕೊಂಡಿದ್ರು, ಬಟ್ ಆಗಿದ್ದೇ ಬೇರೆ. KKRನ ಸೋಲಿನ ಸರಪಳಿ ಮುಂದುವರೆದಿದೆ. ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಹಾಯ್ ಮೇಡಮ್. ಎಸ್ ಪ್ರೇಮ್ ಸರ್, ಮೊದಲನೇದಾಗಿ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು. LSG ವರ್ಸಸ್ KKR. ಅಂದ್ರೆ ನಿನ್ನೆ ಮ್ಯಾಚ್ ನೋಡ್ತಾ ನಿಮ್ಗೆ ಎಲ್ಲಾದ್ರೂ ಅನ್ಸಿತ್ತಾ ಅಂದ್ರೆ LSG ವಿನ್ ಆಗುತ್ತೆ ಅಂತ? ಒಂದು ಹಂತಕ್ಕೆ ಕಷ್ಟ ಆಯಿತು. ಯಾಕಂತ ಹೇಳಿದ್ರೆ ಎರಡು ಮ್ಯಾಚ್, ಈ ಹಿಂದೆ ನಡೆದ ಗುಜರಾತು DC ಮ್ಯಾಚ್ ಇರ್ಬೋದು, ನಿನ್ನೆ ನಡೆದಂಥ ಮ್ಯಾಚ್ ಎರಡಕ್ಕೂ ಅಷ್ಟೇ ಲಾಸ್ಟ್ ಓವರಲ್ಲಿ ಥ್ರಿಲ್ಲಿಂಗ್ ಮ್ಯಾಚ್ಗಳು ಎರಡು. ಒಂದು ಹಂತಕ್ಕೆ ನಿಮಗೆ ಕೊನೆಯ 24 ಬಾಲ್ಗೆ 54 ರನ್ನಿನ ಅವಶ್ಯಕತೆ ಇರುತ್ತೆ. ಈ ಹಂತಕ್ಕಾಗಲೇ ಇನ್ಫಾರ್ಮ್ ಆಗಿ 50 ರನ್ ಬಾರಿಸಿದಂಥ ಬದೋನಿ ಕೂಡ ಔಟ್ ಆಗ್ತಾರೆ. ಅಪ್ ದಿ ಆರ್ಡರ್ ಬ್ಯಾಟ್ಸ್ಮನ್ಗಳು ನಿಮಗೆ ಆನ್ ಪೇಪರ್ ನೋಡೋದಾದ್ರೆ ಘಟಾನುಘಟಿ ಮಾರ್ಷು, ನಿಮಗೆ ಸೌತ್ ಆಫ್ರಿಕಾದ ನಾಯಕ ಆಡಮ್ ಮರ್ಕ್ರಮ್ ಇರ್ಬೋದು, ನಮ್ಮ ಪಂತ್ ಇರ್ಬೋದು, ನಂತರ ಆಡುವ ಎಲ್ಲ ಆಟಗಾರರು ನಾವು ನೋಡಿದ್ರೆ ಈ 3 ಜನ ಆಟಗಾರರೇ ಮುಗಿಸ್ಬಿಡ್ತಾರೆ ಅನ್ನುವಂಥ ಸ್ಕೋರು. ನಂತರ ನೀವು ಇವತ್ತು ಇಂಪ್ಯಾಕ್ಟ್ ಆಗಿ ಬದೋನಿ ಅವ್ರನ್ನ ತಗೊಳ್ತೀರಾ, ದಿಗ್ವೇಶ್ ರಾಠಿ ನಿನ್ನೆ ಆಡ್ತಾರೆ. ಅವರೆಲ್ಲ ಕೂಡ ಕಳೆದ ಬಾರಿ ತುಂಬಾ ಚೆನ್ನಾಗಿ ಆಡಿದಂತ ಪ್ರತಿಭೆಗಳು. ನಿನ್ನಿನ ವಿನ್ನಿಂಗಿಗೆ ಇವ್ರದ್ದು ಒಂದು ಕಡೆ ಕೊಡುಗೆ ಆದ್ರೆ, ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಬಾಜಿನಾರದ 21 ವರ್ಷದ ಯುವ ಪ್ರತಿಭೆ ಏನಿದಾರಲ್ವಾ ಮುಕುಲ್ ಚೌಧರಿ, ಈ ಯುವಕನಿಂದಾಗಿನೇ ನಿನ್ನೆ ಪಂದ್ಯ ಗೆಲ್ತಾರೆ. ಯಾಕಂದ್ರೆ ಮೊನ್ನೆ DC ಮೇಲೂ ಅಷ್ಟೇ GT ತಂಡವನ್ನ ಗೆಲ್ಲಬೇಕಾದ್ರೆ ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ನಿಂದಾಗಿ ಮಿಲ್ಲರ್ ಪಂದ್ಯವನ್ನ ಕೈ ಚೆಲ್ತಾರೆ. ಆದ್ರೆ ಇಲ್ಲಿ ಮುಕುಲ್ ಯಾವುದೇ ರೀತಿಯ ಮಿಸ್ಟೇಕ್ಸ್ ನ ಮಾಡಲ್ಲ. ಬಿಗ್ ಹಿಟ್, ಟೀಮ್ ಇಂಡಿಯಾಕ್ಕೆ ಒಬ್ಬ ಬಿಗ್ ಫಿನಿಷರ್ ಅಗತ್ಯ ತುಂಬಾನೇ ಇದೆ. ಯಾಕಂದ್ರೆ ಹುಡುಕಾಟ ನಡೆಸ್ತಾ ಇದೆ ಟೀಮ್ ಇಂಡಿಯಾ. ಅಲ್ಲಿ ರಿಂಕುನ ಹಾಕೊಂಡಿದೀವಿ, ರಿಂಕುನು ಕೂಡ ಅಷ್ಟ ದೊಡ್ಡ ಫಿನಿಷರ್ ಅಲ್ಲ. ನಿನ್ನೆ ಮ್ಯಾಚ್ ನೋಡಿದ್ರೆ ಖಂಡಿತ ದೊಡ್ಡ ಒಬ್ಬ ಒಳ್ಳೆ ಪ್ರತಿಭೆ ಸಿಕ್ಕರು ಅನ್ಬೇಕು. ಮುಕುಲ್ ಅದ್ಭುತವಾಗಿ ಆಡ್ತಾರೆ. ಯಾಕಂತ ಹೇಳಿದ್ರೆ ನಿಮಗೆ 24 ಬಾಲಿಗೆ 54 ರನ್ ಬೇಕಿದ್ದಾಗ ಕ್ರೀಸ್ ನಲ್ಲಿ ಇದ್ದಂತ ಇವರಿಗೆ ಸ್ಕ್ರೀಸ್ ಸಿಗತ್ತೆ. ನಂತರ ಅಲ್ಲಿಂದ ಆಚೆ 24 ಬಾಲಲ್ಲಿ 7 ಸಿಕ್ಸರ್ ನ ಬಾರಿಸ್ತಾರೆ ಅವರು. 7 ಸಿಕ್ಸರ್ ಮೂಲಕ ತಂಡಕ್ಕೆ ಆಚೆ ಬರುತ್ತೆ. ಒಂದು ಲಾಸ್ಟ್ ಓವರ್ ಅಲ್ಲಿ 2 ಓವರ್ಗೆ 30 ರನ್ ಬೇಕಾದಾಗ ನಿಮಗೆ ಕೊನೆ ಓವರ್ನ 14 ರನ್ನಿಗೆ ತಂದು ನಿಲ್ಸ್ಕೋತಾರೆ. 14 ರನ್ ಆದಾಗೂ ಕೂಡ 2 ಬಾಲ್ ಡಾಟ್ ಆದಾಗ ಏನ್ ಮಾಡ್ಬೇಕನ್ನ ಒತ್ತಡದಲ್ಲಿ ಸಿಕ್ಕಾಕೊಂಡಿರ್ತಾರೆ. ನಿಜ, ಆ ಲೈನ್ ಮೇಲೆ ಹಾಕಿದ ಬಾಲ್ ಅನ್ನ 6 ಹೊಡೆಯೋದಿದೆಯಲ್ಲ, ಹೆಲಿಕಾಪ್ಟರ್ ಶಾಟ್ಗಳು ಎಲ್ಲವನ್ನೂ ಕೂಡ ಯೂಸ್ ಮಾಡಿದ್ರು ಅವರು. ಹೊಡೆದಿರೋ ಶಾಟ್ ಎಲ್ಲವೂ ಕೂಡ ಬೌಂಡ್ರಿಯಿಂದ ಆಚೆ ಹೋಗ್ತಾ ಇತ್ತು. ನಿಜ, 200 ಸ್ಟ್ರೈಕ್ ರೇಟ್ ಪ್ಲಸ್ ಅಲ್ಲಿ ಆಡಿದಂತ ಆಟಗಾರ ನಿನ್ನೆ ಆತ. ಹಾಗಾದ್ರೆ ಆತನ ಹಿಸ್ಟ್ರಿ ನೋಡೋದಾದ್ರೂ ಅಷ್ಟೇ ಸಿಂಚನ, ಅವರು ಪಂದ್ಯ ಮುಗಿದ್ಮೇಲೆ ಹೇಳಿದ್ರು ಏಕಾಏಕಿ ಇವತ್ತೊಂದಿನಕ್ಕಲ್ಲ, ನನ್ನ ಮಜಲ್ ಪವರ್ ಶಕ್ತಿಯ ಜೊತೆಗೆ ಸತತ ಪ್ರಯತ್ನ ಕೂಡ ಇದೆ. ಯಾಕಂತ ಹೇಳಿದ್ರೆ ಒಂದು ದಿನಕ್ಕೆ ಅವ್ರ ನೆಟ್ಸಲ್ಲಿ 100ರಿಂದ 150 ಸಿಕ್ಸರ್ನ ಬರೀ ಸಿಕ್ಸರ್ನೇ ಟ್ರೈ ಮಾಡ್ತಾರೆ. ಅಂದ್ರೆ ಅವರು MS ಧೋನಿಯ ಪಕ್ಕಾ ಫಾಲೋವರ್ ಅಂತೆ, MS ಧೋನಿಯ ದೊಡ್ಡ ಫ್ಯಾನು. ಹಾಗಾಗಿ ನಾನು MS ಧೋನಿ ತರ ಟೀಮ್ ಇಂಡಿಯಾಕ್ಕೆ ಒಬ್ಬ ಫಿನಿಷರ್ ಆಗ್ಬೇಕಂತೇಳಿ ಸ್ವತಃ ಅವ್ರ ಹತ್ರನೇ ಟಿಪ್ಸ್ ತಗೊಂಡಿದ್ದಾರೆ. ಹಾಗಾಗಿ ನಿನ್ನೆ ಒಂದೆರಡು ನಾವು ಹೆಲಿಕಾಪ್ಟರ್ ಶಾಟ್ ಕೂಡ ನೋಡಿದ್ದೇವೆ. ಹಾಗಾಗಿ ಅದ್ಭುತವಾಗಿ ಪ್ರತಿಭೆಗಳು, ಹೊಸ ಪ್ರತಿಭೆಗಳು ಆಡಿದ್ರಿಂದ ನಿನ್ನೆ ಮತ್ತೊಮ್ಮೆ ಕೋಲ್ಕತ್ತಾದಿಂದ ಪಂದ್ಯ ಗೆಲ್ಲುವ ನಿರೀಕ್ಷೆ ಇತ್ತು, ಅದನ್ನ ಕಿತ್ಕೋತಾರೆ. ಸತತ 4 ಸೋಲ್ನಿಂದ 3 ಕಪ್ ಎತ್ತಿರುವ ತಂಡ ತಳಹಂತಕ್ಕೆ ತಲುಪಿದೆ. ಅದರಲ್ಲಿ 2ನೇ ಸ್ಥಾನ ಇದೆ. ಕಾರಣ ಒಂದು ಪಂದ್ಯ ರದ್ದಾಗಿರೋದ್ರಿಂದ. ನಿನ್ನೆ ಯುವ ಪ್ರತಿಭೆಯಿಂದನೇ ಬದೋನಿ ಮತ್ತೆ ಇವಾಗ ಚೌಧರಿ ಆಡಿದ್ರಲ್ಲ, ಅವರಿಬ್ಬರ ಒಳ್ಳೆ ಪ್ರದರ್ಶನದಿಂದ ಮಾತ್ರ ನನಗನ್ಸುತ್ತೆ ಈ ತಂಡ ಗೆಲುವಿನ ಗುರಿಯನ್ನ ಮುಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬಯಸ್ಕೋಬೇಕಿತ್ತು ಓನರ್ ಹತ್ರ, ಕ್ಯಾಪ್ಟನ್. ಎಸ್, ಇನ್ನು ಪಾಟೀಲ್ ಸರ್, ನಿನ್ನೆ ಮ್ಯಾಚ್ ಹೇಗಿತ್ತು? ಜೊತೆಗೆ ಈ ಮುಕುಲ್ ಚೌಧರಿ ಬಗ್ಗೆ ಮಾತಾಡಲೇಬೇಕು, ಏನ್ ಹೇಳ್ತೀರಾ? ಖಂಡಿತ ನೋಡಿ, IPL ವೇದಿಕೆ ಯುವ ಪ್ರತಿಭೆಗಳಿಗೆ ಎಂಥ ಒಂದು ವೇದಿಕೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಎಂತೆಂಥ ಪ್ರತಿಭೆಗಳು ಬಂದಿದೆ ನೋಡಿ. ರಿಂಕು ಸಿಂಗ್ ಹೆಸರು ಯಾರಿಗೂ ಗೊತ್ತಿತ್ತು? ಆ 5-6 ಹೊಡೆದ ಮೇಲೆ ಗೊತ್ತಾಗಿದ್ದು. ಆಮೇಲೆ ನಮಗೆ ಯಶ್ ದಯಾಳ್ ನೋಡಿ, ಇದೇ ಒಂದು IPL ನಿಂದಾನೇ ಹೊರಗಡೆ ಬಂದಿದ್ದು. ಅನೇಕ ಪ್ರತಿಭೆಗಳು ಬಂದಿದೆ. ನಿನ್ನೆ ಕೂಡ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿನ್ನೆ KKR ಸೋಲುತ್ತೆ ಅಂತ ಹೇಳಿ.
ಶಮಿ ಔಟ್ ಆದ್ಮೇಲೆ ಗಂಟು ಮೂಟೆ ಕಟ್ಟಿದ್ರು ಇವರು LSG ಅವರು, ನಮ್ಗೆ ಆಗಲ್ಲ ಬಿಡಿ ಮುಗಿದೋಯ್ತು. ಯಾಕಂದ್ರೆ ಸುನಿಲ್ ನಾರಾಯಣ್ ಬಂದು ಕೇವಲ 1 ರನ್ ಕೊಟ್ಟು ಸಮೀನ್ ಔಟ್ ಮಾಡಿ ಹೋದಾಗ ಅನ್ಕೊಂಡಿದ್ವಿ ಮುಗಿತ್ ಮ್ಯಾಚ್. ನಾನು ಹಿಂಗೆ ಅನ್ಕೊಂಡೆ ಒನ್ ಸೈಡ್ ಮ್ಯಾಚು, ತುಂಬಾ ಸ್ಲೋ ಪಿಚ್ ಇದೆ, ಹೋಯ್ತು ಮ್ಯಾಚು ಅಂತ. ಬಟ್ ಅಲ್ಲಿ ಹೀರೋ ಆದವನು ನೋಡಿ, ಒಂದೇ ನೈಟಲ್ಲಿ ಹೀರೋ ಆಗೋದಕ್ಕೆ ಕ್ರಿಕೆಟ್ ಎಂಥ ದೊಡ್ಡ ವೇದಿಕೆ ನಮ್ಮ ದೇಶದಲ್ಲಿ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ನೋಡಿ, ಮುಕುಲ್ ಚೌಧರಿ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಮ್ಯಾಚ್ನ LSG ಗೆಲ್ಲುತ್ತೆ ಅಂತ ಹೇಳಿ. ಒಂದು ಹೊಡೆತಗಳು ಹೆಂಗಿತ್ತು ಅಂತಂದ್ರೆ ಧೋನಿ ಅವ್ರನ್ನ ನೋಡ್ತಾ ಇದೀವೇನೋ ಅಂತ ಅನಿಸ್ಬಿಡ್ತು. ಆ ಹೆಲಿಕಾಪ್ಟರ್ ಶಾಟ್ಗಳು ನನಗೆ ತುಂಬಾ ಇಂಪ್ರೆಸ್ ಆಯ್ತು. ಮತ್ತೆ ಪ್ರೇಮ್ ಹೇಳ್ತಾ ಇದ್ರು ದಿನಕ್ಕೆ ಎಷ್ಟು 100-150 ಹಿಂಗೆ 6ಗಳನ್ನ ಹೊಡಿತಾ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಅಂದ್ರೆ ಆ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತಾರಲ್ಲ, ಹಂಗೆ ಇದು ಇಲ್ಲಿ ಬಂತು. ಒಂದು ಲೆಕ್ಕಾಚಾರದಲ್ಲಿ ನೋಡಿ, ಅವ್ರ ಜೊತೆಗಿದ್ದದ್ದು ಅವೇಶ್ ಖಾನ್ ಆಡಿದ 3 ಬಾಲು ಕೊನೆವರೆಗೂ ಅವ್ರಿಗೆ ಸಾಥ್ನ ಕೊಟ್ರು. ಮತ್ತೆ ಕೊನೆ ಓವರ್ನಲ್ಲಿ ಮೊದಲ ಬಾಲಲ್ಲೇ ಅವ್ರಿಗೆ ಸಿಂಗಲ್ ತೆಗೆದುಕೊಟ್ರು. ಅದಾದ ನಂತರ 6 ಬಂತು, ಮತ್ತೆ 2 ಬಾಲ್ ಡಾಟ್ ಆಯ್ತು. ಆಮೇಲೆ 2 ಬಾಲಲ್ಲಿ ನಿಮ್ಗೆ 7 ರನ್ ಬೇಕಾಗಿದೆ. ನೋಡಿ, ಅದ್ರ ಹಿಂದಿನ ಪಂದ್ಯಕ್ಕೆ ಹೋಗೋಣ. ಮಿಲ್ಲರ್ಗೆ 2 ಬಾಲಲ್ಲಿ 2 ರನ್ ಬೇಕಾಗಿತ್ತು. ವಿಶ್ವ ಶ್ರೇಷ್ಠ ಆಟಗಾರ ಮಿಲ್ಲರ್, ಕಿಲ್ಲರ್, ಆ ಹೆಸರು ಈ ಹೆಸರು ಅಂತ ಎಲ್ಲ ಕಡೆಗೆ ಪ್ರಸಾರ. ಬಟ್ ಗೆಲ್ಸಕ್ಕಾಗ್ಲಿಲ್ಲ. ಆ ಗೆಲ್ಸಕ್ಕಾಗ್ದೇನೆ ಹೋಗಿ ಡಕ್ಔಟ್ ಅಲ್ಲಿ ಅಳ್ತಾ ಇದ್ರು. ಇಲ್ಲಿ 2 ಬಾಲಲ್ಲಿ 7 ರನ್ ಬೇಕಾದಾಗ್ಲೂ ಕೂಡ ಒಂದು 2 ಒಳ್ಳೆ ಶಾಟ್ನ ಹೊಡೆದು ಕೊನೆಗೆ ಅದು ಏನು ಒಂದು ಬೈ ರನ್ ಬಂತು. ಬಟ್ ಹೆಂಗೆ ಬಂದ್ರಿ ರನ್, T20 ಗೆಲುವು ಮುಖ್ಯ, ಗೆಲ್ಲಿಸಿದ್ರು. ಆ ಸಂಭ್ರಮ ಏನಿತ್ತಲ್ಲ ಅದು ಖಂಡಿತವಾಗ್ಲೂ ಅವ್ರಿಗೊಂದು ದೊಡ್ಡ ಮೊತ್ತ. ಮುಂದೆ ನೋಡಿ ಫ್ಯೂಚರ್ ಫಿನಿಷರ್ ಆಗ್ಬೋದು. ಕೆಲವೊಂದ್ಸರಿ ಅನ್ಕೋತೀವಿ ಒಂದೇ ಮ್ಯಾಚಲ್ಲಿ ಹೊಗಳಬಾರ್ದು ಅಂತ ಹೇಳಿ. ಬಟ್ ಏನು ಅಂತಂದ್ರೆ ಆ ಒಂದು ಆಟವನ್ನ ನೋಡಿದ್ರೆ ಖಂಡಿತವಾಗ್ಲೂ ಒಬ್ಬ ಒಳ್ಳೆ ಪ್ಲೇಯರ್ ಹೋಗಬೇಕಾಗುತ್ತೆ. ಹಾ, ಅದು ಅಂದ್ರೆ ಯಾರೋ ಫಾರಿನರ್ ಬಂದ್ರು, ಟೀಮ್ ಡೇವಿಡ್ ಹೊಡೆದ, ಶೆಫರ್ಡ್ ಹೊಡೆದ, ಆಮೇಲೆ ಮಿಲ್ಲರ್ ಹೊಡೆದ, ಇವ್ರು ಯಾರು ಹೊಡೆದ್ರು, ರಸೆಲ್ ಹೊಡೆದ, ಮೊದಲೆಲ್ಲ ಪೊಲಾರ್ಡ್ ಹೊಡೆದ, ಇದೆಲ್ಲ ಫಿನಿಷರ್ಸ್ನ ನಾವು ನೋಡಿದೀವಿ. ಬಟ್ ಇಂಡಿಯನ್ ಪ್ಲೇಯರ್ ಆಸ್ ಅ ಫಿನಿಷರ್ ಆಗಿ ಬಂದಿದ್ದು ದೊಡ್ಡ ಖುಷಿ. ಯಾಕಂದ್ರೆ ಸೂರ್ಯವಂಶಿ ಅಂತ ಆಟಗಾರರು, ಬಡೋನಿ ಅಂತ ಆಟಗಾರರು, ಜೈಸ್ವಾಲ್ ಅಂತ ಆಟಗಾರರು, ಇವರೆಲ್ಲ ನಮಗೆ ಇಂಡಿಯನ್ ಫ್ಯೂಚರ್ ಸ್ಟಾರ್ಸ್ಗಳು. ಅಂಥದ್ರಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ಗಳನ್ನ ಕಂಡುಕೊಂಡಿದ್ದೀವಿ. ಮಧ್ಯಮ ಕ್ರಮಾಂಕ ತುಂಬಾ ಚೆನ್ನಾಗಿ ಬಂದಿದೆ. ಬೌಲರ್ಗಳು ತುಂಬಾ ಚೆನ್ನಾಗಿ 150 ಸ್ಟ್ರೈಕ್ ಇದರಲ್ಲಿ ವೇಗದಲ್ಲಿ ಬೌಲಿಂಗ್ ಆಗ್ತಾ ಇದ್ದಾರೆ. ಅಶೋಕ್ ಅಂಥವ್ರೆಲ್ಲರೂ ಬರ್ತಾ ಇದ್ದಾರೆ. ಅವಾಗ ಒಬ್ಬ ಒಳ್ಳೆ ಫಿನಿಷರ್ ಬಂದಿದ್ದು ಖಂಡಿತವಾಗ್ಲೂ ಖುಷಿ ಇದೆ. ನಿನ್ನೆ ಅವ್ರ ಆಟ ಖಂಡಿತವಾಗ್ಲೂ ಇಂಪ್ರೆಸಿವ್ ಆಗಿತ್ತು. ಇನ್ನೊಂದು ಎಂಡಲ್ಲಿ ಯಾವ ಆಟಗಾರರು ಬ್ಯಾಟ್ಸ್ಮನ್ ಇರಲಿಲ್ಲ, ಆದರೂ ಕೂಡ ನಾನೇ ಹೊಡಿತೀನಿ, ಹೊಡೆದೇ ಮುಗಿಸ್ತೀನಿ ಅನ್ನುವಂಥ ಕಾನ್ಫಿಡೆಂಟ್ ಅವರಲ್ಲಿತ್ತು. ಮತ್ತು ಅವ್ರದ್ದು ಮ್ಯಾಚ್ ಮುಗಿದ್ಮೇಲೆ ಅವ್ರನ್ನ ಕೇಳ್ತಾರೆ, ಲಾಸ್ಟ್ 2 ಬಾಲ್ 1 ಓವರಲ್ಲಿ ಅಷ್ಟು ರನ್ ಬೇಕಾಗಿತ್ತಲ್ಲ, ಮತ್ತು ಅವರು ಸ್ಟ್ರೈಕ್ನಲ್ಲಿ ಅವೇಶ್ ಖಾನ್ ಇದ್ರು, ಅವಾಗ ಏನು ಓಡ್ತಾ ಇತ್ತು ನಿಮ್ಮ ತಲೆಯಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಒಂದು ಮಾತನ್ನ, ಏನು ಅಂತಂದರೆ ಅವರು 6 ಬಾಲ್ ಹಾಕ್ತಾರೆ, 6 ಬಾಲಲ್ಲಿ 4 ಅಂತೂ ಕೆಟ್ಟ ಬಾಲ್ ಹಾಕ್ತಾರೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇತ್ತು. ನೋಡಿ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೈ ಇತ್ತು. ಮತ್ತೆ ಯಾರು ಎಲ್ಲಿಂದ ಬಂದಿದ್ದು ಅಂತ ನೋಡಿದ್ರೆ ತುಂಬಾ ಬಡ ಕುಟುಂಬದಿಂದ ಬಂದಂತ ಒಬ್ಬ ಹುಡುಗ, ರಾಜಸ್ಥಾನದ ಮೂಲದವರು. ಕೇವಲ 30 ಲಕ್ಷಕ್ಕೆ ಮೊದಲ ಒಂದು ಆಯ್ಕೆ ಆಗಿತ್ತು ಇವ್ರದ್ದು RR ಅಲ್ಲಿ. ಮತ್ತು ಅದಾದ ನಂತರ ಇಲ್ಲಿ 2.6 ಕೋಟಿಗೆ ಇಲ್ಲಿ ಬಂದಿದ್ರು. ನಾನು ಯಾಕೆ 2.6 ಕ್ರೋರ್ಗೆ ಅರ್ಹ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಈ ಹೆಸರನ್ನೇ ಯಾರು ನೋಡಿರ್ಲಿಲ್ಲ. ನಿನ್ನೆ ಬೇಕಾದ್ರೆ ಪ್ಲೇಯಿಂಗ್ ಲೆವೆಲ್ನಲ್ಲಿ ತಗೊಂಡು ಎಲ್ಲಾರು ಓದ್ಕೊಂಡು ಹೋಗ್ತಾರೆ, ಇದು ಯಾರು ಹಿಂಗಿತ್ತು. ಬಟ್ ನಿನ್ನೆ ಆತ ಆಟಗಾಡಿ ಗೆಲ್ಸಿದ ಮೇಲೆ ಆತನ ಹಿಸ್ಟ್ರಿ ತೆಗೆಯೋದು ಅದೆಲ್ಲ ಜೋರಾಗಿದೆ. ಬಟ್ ಆಸ್ ಎ ಪ್ಲೇಯರ್ ಒಂದು ತಂಡವನ್ನ ಈ ತರ ಗೆಲ್ಲಿಸಿದಾಗ ಒಂದು ಆತ್ಮಸ್ಥೈರ್ಯ ಇರುತ್ತಲ್ಲ, ಅದು ತುಂಬಾ ದೊಡ್ಡದಾಗಿದೆ. ಒಬ್ಬ ಸ್ಟಾರ್ ಆಗಿ ಬೆಳೀತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಟ್ಟು ಇನ್ನು ಪ್ರೇಮ್ ಸರ್, KKR ಅಂತ ಬಂದ್ರೆ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಶೋ, ಕಾರಣ ಏನು ಅಂತ? ಕಾರಣ ಅಂತ ಹೇಳಿದ್ರೆ ಮೇಡಮ್, ಕೋಟಿ ಸುರಿದಂತ ಆಟಗಾರರ 19 ಬಾಲಿಗೆ 19 ರನ್. ಯಾವಾಗ 15 ಓವರ್ 14 ಓವರ್ ಆದ್ಮೇಲೆ ನಿಜಕ್ಕೂ ಓಪನಿಂಗ್ ಅಲ್ಲಿ ನಿಮಗೆ ಅಲ್ಲೇನ್ ಔಟ್ ಆದಾಗ ನಿನ್ನೆ ಅದು ಔಟ್ ಇರಲಿಲ್ಲ. ಅದನ್ನ ಕ್ವಶನ್ ಕೂಡ ಮಾಡಲಿಲ್ಲ. ಅದು ಕ್ವಶನ್ಗೆ ತಾಕಿರುತ್ತೆ. ಆಕ್ಚುಲಿ ಅದು 6. ಅದಾದ್ಮೇಲೆ ಗೊತ್ತಾಗುತ್ತೆ. ಒಂದು ರಿವ್ಯೂ ಚೆಕ್ ಮಾಡ್ದೇನೆ ಅದನ್ನ ಹೊರಗೆ ಕಳಿಸ್ತಾರೆ. ಮೇ ಬಿ ಅವ್ರು ಇದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅದನ್ನ ಹೊರತಾಗಿಯೂ ಕೂಡ ನಮಗೆ ರಹಾನೆ ಮತ್ತೆ ರಘುವಂಶಿ ಒಳ್ಳೆಯ ರನ್ ಅನ್ನು ಕಲೆ ಹಾಕ್ತಾರೆ. ಅದಾದ ಮೇಲೆ ನಿಮಗೆ ಬಂದಂತ ಫಿನಿಷರ್ ಅಂತಕ್ಕೆ ನೀವು ಆಲ್ರೆಡಿ 10 ಓವರ್ಗೆ 100+ ರನ್ ಹೊಡೆದಾಗ 200 ರನ್ ಹೊಡೆಯುವಂತ ನಿರೀಕ್ಷೆಗೆ ಆರಂಭದಿಂದಲೇ ಕಲೆ ಹಾಕಿ ಕೊಟ್ಟಿರುವಂತ ಇಬ್ಬರು ಒಳ್ಳೆ ಪ್ಲಾಟ್ಫಾರ್ಮ್ ಹಾಕಿಕೊಟ್ಟಿದ್ದಾರೆ. ರಘುವಂಶಿ ಔಟ್ ಆಗಿ ಹೋಗ್ಬೇಕಾದ್ರೆ ಬೇಸರದಲ್ಲಿ ಹೋಗ್ತಾರೆ. ನಂತರ ನೀವು ಬಂದಾಗ 15 ಓವರ್ ನಂತರ ಯಾರೊಬ್ಬ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ಸ್ಮನ್ ಬರ್ತಾನೆ, ಆತ ಅಲ್ಲಿವರೆಗೂ ಇರೋ ಒಳ್ಳೆ ಪ್ಲಾಟ್ಫಾರ್ಮ್ ನ ಮೇಂಟೈನ್ ಮಾಡಬೇಕು. ನೀವು 19 ಬಾಲಿಗೆ 19 ರನ್ ತೆಗೆದ್ರೆ ನಿಮಗೆ ಅಷ್ಟೊಂದು ಕೋಟಿ ಕೊಟ್ಟು ಕರ್ಕೊಂಡ್ ಬಂದಿರೋದು ಯಾಕೆ? ಆಸ್ಟ್ರೇಲಿಯನ್ ಪ್ಲೇಯರ್ ಅನ್ನುವ ಹೆಸರು ಯಾಕೆ? ಬೆಸ್ಟ್ ಆಲ್ರೌಂಡರ್ ಕೋಟೆ ಏನಕ್ಕೆ ಅಲ್ವಾ ಆ ತಂಡಕ್ಕೆ. ಅದ್ರಲ್ಲಿ ನಿಮಗೆ 19 ಬಾಲ್. ನಿನ್ನೆ ನೋಡಿ 7 6 ಹೊಡಿತಾರೆ ಇರೋ 24 ಬಾಲ್ಗಳಲ್ಲಿ. ಹಾಗೆ ಹೊಡೆಯುವಂತ ಪ್ಲೇಯರ್ ಇರ್ಬೇಕಾದ್ರೆ ನೀವು ಆ ಫ್ರಾಂಚೈಸಿ ನಿಮ್ಮ ಮೇಲೆ ಕೋಟಿ ಸುರಿದಿದೆ. KKR ಅಲ್ಲಿ ಅತ್ಯಧಿಕ ಸಂಭಾವನೆಗೆ ಬಂದಿರೋ ಆಟಗಾರ ಗ್ರೀನ್ ಯಾವುದೇ ರೀತಿ ಉಪಯೋಗ ಆಗ್ಲಿಲ್ಲ. ಅಲ್ಲಿ ಒಂದಿಷ್ಟು ಲಾಭ ಆಗ್ಬೋದು. ಒಂದು ವೇಳೆ ನಿಮ್ಗೆ ಪೋವೆಲ್ ಆಡದೆ ಹೋಗಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ದೊಡ್ಡ ಸ್ಕೋರೇ ಆಗ್ತಿರ್ಲಿಲ್ಲ ಅಲ್ಲಿ. ಹಾಗಾಗಿ ವೆಸ್ಟ್ ಇಂಡೀಸ್ ಪ್ಲೇಯರ್ ಪಾಪ ಅವರ ಏನು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರು, ಆ ನಂಬಿಕೆಯನ್ನ ಉಳಿಸ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ
ನೋಡಿದ್ರೆ ನಿಮಗೆ ಗ್ರೀನ್ ತರಾನೇ 39 ರನ್ ಬರ್ತಾ ಇತ್ತು. ಗ್ರೀನ್ ಬದಲಿಗೆ ಪೋವೆಲ್ ತುಂಬಾ ಒಳ್ಳೆ ಸ್ಟ್ರೈಕ್ ನ ತಗೋತಾರೆ. ಗ್ರೀನ್ ಒಂದು 6 ಹೊಡೆದಾಗ ಅಪ್ಪ ದೇವ್ರೆ 6 ಹೋತು ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕನೆಕ್ಟ್ ಆಯ್ತು ನನ್ನ ಬಾಲು ಅಂತ. ಆ ಲೆವೆಲ್ಗೆ ಫಾರ್ಮ್ ಅಲ್ಲಿ ಇಲ್ದಿರೋ ಆಟಗಾರ ಇದ್ದಾಗ ಕ್ಯಾಪ್ಟನ್ ಏನ್ ಮಾಡಕ್ಕಾಗಲ್ಲ. ಕ್ಯಾಪ್ಟನ್ ಬದಲಾವಣೆ ಮಾಡಬಹುದಾಗಿತ್ತು. ಅವ್ರ ಬೌಲಿಂಗ್ ಹಾಕದೇ ಇದ್ದವಾಗನೇ ಲಯದಲ್ಲಿರೋ ಸ್ವೀಪರ್ಟ್ ನ ಆಡಿಸಬಹುದಾಗಿತ್ತು. ಓಪನಿಂಗ್ ಸ್ವೀಪರ್ಟ್ ಆಡಿಸಿ ಈಗ ನೋಡಿ ನಮಗೆ ಶಾನ್ ಮಾರ್ಸ್ಗೆ ಹಾಗೇನೆ ಒಂದು ಮಕ್ರಮ್ಗೆ ಸ್ಥಾನ ಬಿಟ್ಕೊಟ್ಟು ಕ್ಯಾಪ್ಟನ್ ರಿಷಬ್ ಪಂತ್ 3ನೇ ಕ್ರಮಾಂಕದಲ್ಲಿ ಬರ್ತಾರೆ. ಆ ರೀತಿ ಹೊಡಿಬಡಿ ಆಟಗಾರರು ಇವಾಗ ಅಲೇನ್ ಹಾಗೇನೆ ಸೀಪರ್ಟ್ ನ ಓಪನಿಂಗ್ ಬಿಟ್ಟು ನೀವು ಅಜಿಂಕ್ಯ ರಹಾನೆ ಒಂಡವನ್ನು ಆಡ್ಕೊಂಡಿದ್ರೆ ನಿಮಗೆ ಅದು ತುಂಬಾ ಲಾಭದಾಯಕ ಆಗ್ತಿತ್ತು. ಇನ್ನೊಂದು ಅಂತ ಹೇಳಿದ್ರೆ ಹೊಡಿಬಡಿ ಆಟಗಾರ ಸುನಿಲ್ ನರೇನ್ ಪವರ್ ಪ್ಲೇ ತುಂಬಾ ಚೆನ್ನಾಗಿ ಆಡ್ತಾರೆ. ಈ ಹಿಂದೆ ಕೂಡ KKR ಅಲ್ಲಿ ಅದನ್ನ ಪ್ರಯೋಗ ಮಾಡಿದ್ದಾರೆ. ಒಂದು ಸೋಲ್ ಕಾಣ್ಬೇಕಾದ್ರೆ ಅದೊಂದು ಪ್ರಯೋಗ ಮಾಡಬಹುದಾಗಿತ್ತು. ಪವರ್ ಪ್ಲೇ ಸರ್ಕಲ್ ಇರ್ಬೇಕಾದ್ರೆ ಎತ್ತು ಹಾಕುವಂತ ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಾರೆ ಸುನಿಲ್ ನರೇನ್. ಅವ್ರನ್ನು ಆಡಿಸದೇ ಇರೋದು ಒಂದು ಮೈನಸ್. ಜೊತೆಗೆ ಸ್ಟಾರ್ ಬೌಲರ್ ಅಂತ ಅವ್ರು ನೆಚ್ಕೊಂಡಿದ್ದೆ ವರುಣ್ ಚಕ್ರವರ್ತಿನ. ವರುಣ್ ಚಕ್ರವರ್ತಿ ಫ್ಲಾಪ್ ಆಗಿ ಹೊರಕೂರ ಹಂತಕ್ಕೆ ಬಂದೋಯ್ತು. ಇನ್ನೊಂದ್ ಕಡೆಗೆ ಅವರಿಗೆ ಸ್ಟಾರ್ ಪರ್ಫಾರ್ಮರ್ ಫಿನಿಶರ್ ಇಲ್ಲ. ರಿಂಕುನ ನಂಬ್ಕೊಂಡಿದ್ದಾರೆ. ರಿಂಕು ಎಲ್ಲಾ ಮ್ಯಾಚ್ ಅಲ್ಲಿ ಆಡ್ತಾ ಇಲ್ಲ. ಕರ್ನಾಟಕದ ಸೆಂಚುರಿ ಬಾರಿಸಿದಂತ IPL ಪ್ಲೇಯರ್ ಇದ್ದಾರೆ ಮನೀಶ್ ಪಾಂಡ್ಯ. ಡೌನ್ ಆರ್ಡರ್ ಆಡುವಂತ ಒಳ್ಳೆ ಪ್ರತಿಭೆ. ಮನೀಶ್ ಪಾಂಡ್ಯನ ಅವರು ಆಡಿಸ್ತಾ ಇಲ್ಲ. ತಂಡದ ಆಯ್ಕೆ ಮಾಡೋದ್ರಲ್ಲೇ ಅಜಿಂಕ್ಯ ರಹಾನೆ ಅಂಡ್ ಕೋಚ್ ಎಲ್ಲೋ ಎಡುತ್ತಿದ್ದಾರೆ ಅಂತ ನನಗನ್ಸ್ತಾ ಇದೆ. ಹಾಗಾಗಿನೇ ಸಂಪೂರ್ಣ 4 ಮ್ಯಾಚ್ ಸೋತಿರೋದೇನಿದೆಯಲ್ಲ, ಒಂದು ರದ್ದಾಗಿದ್ದು 3 ಮ್ಯಾಚ್ ಸೋತಾರೆ. ಆ ಕ್ರೆಡಿಟ್ ಕೋಸ್ಟ್ ಅವರಲ್ಲಿರೋ ಗೊಂದಲಗಳಿಗೇನೆ ಸಿಕ್ಕಿರೋದು. ಎಸ್, ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ ಆಯ್ತು.